ಸರ್, ಈಗ ಅಂದರೆ ಸಹಜವಾಗಿ ಘಟನೆ ಆಗ್ತಾ ಇರುವಾಗ ಒಂದು ಮಾತು ಕೇಳಿ ಬಂತು ನಿನ್ನೆ, ಅಂದರೆ ಇವರು ಯಾರೋ ಹೇಳಿ ಮಾಡ್ತಿದ್ದಾರೆ ಅನ್ನೋಂಥದ್ದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಹೌದು ಸರ್ ಅಲ್ವಾ? ಅದಕ್ಕೆ ಏನು ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಸರ್? ನೋಡಿ ಸರ್, ಇದು ಅವ್ರ ಕುಟುಂಬಕ್ಕೆ ಬಿಟ್ಟಿರೋ ವಿಷಯ. ಈಗ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಅವ್ರ ಕುಟುಂಬಕ್ಕೆ ಬಿಟ್ಟಿರೋ ಸರ್. ಅವ್ರು ಯಾರ್ಯಾರ ಮೇಲೆ ಬೇಕಾದ್ರೂ ಜಗಳ ಮಾಡಲಿ, ಅವ್ರು ಯಾರಿಗೆ ಬೇಕಾದರೂ ಹೊಡೆದಾಡ್ಕೊಳ್ಳಿ. ಆದರೆ ನಿಮ್ಮ ಜಗಳದಲ್ಲಿ ಮೂರನೇ ವ್ಯಕ್ತಿನ ಕರ್ಕೊಂಬರೋದಾಗಲಿ, ಆ ಮೂರನೇ ವ್ಯಕ್ತಿ ಅಂಥ ಧೀಮಂತ ವ್ಯಕ್ತಿನ ನೀವು ಕರ್ಕೊಂಬಂದು ನಿಮ್ಮ ಏನು ಹೆಗ್ಗಳಿಕೆನ ಇದರಿಂದ ಪಡೆಯೋದಕ್ಕೆ ಹೋಗ್ತಿರಲ್ಲ, ಇದನ್ನು ನಾವು ಖಂಡಿಸ್ತೀವಿ. ನಾವು ಜವಾಬ್ದಾರಿಯುತ ನಾಗರಿಕರಾಗಿ ನಾವೇನು ಹೇಳ್ತಿದ್ದೀವಿ ಅಂದರೆ, ನಿಮ್ಮಗಳನ್ನು ಜನ ನೋಡ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ, ಈಗಿನ ಯುವಕರು ನೋಡ್ತಾ ಇರ್ತಾರೆ. ನೀವು ಮಾಡುವಂಥ ಈ ಕೆಟ್ಟ ಕೆಲಸಗಳಿಂದ ಅವರು ಕೆಟ್ಟ ದಾರಿಗೆ ಹೋಗಬಾರ್ದು ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ಅನಿಲ್ ನಾಚಪ್ಪ ಅಂತೇಳಿ. ನಾನು ಈ ಸಂಘಟನೆಯ ಬೆಂಬಲಿಗನಾಗಿ ಬಂದಿರ್ತೀನಿ ಇವತ್ತು. ಮತ್ತು ನಮ್ಮೆಲ್ಲ ಆಮ್ ಆದ್ಮಿ ಪಾರ್ಟಿಯ ಮುಖ್ಯವಾದ ಕಾರ್ಯಕರ್ತರುಗಳು ಆಗಿರ್ತಾರೆ. ಮತ್ತು ನಮ್ಮ DSS ಸಂಘಟನೆ ಮತ್ತು ಅಬ್ದುಲ್ ಕಲಾಂ ಅಸೋಸಿಯೇಷನ್ ಎಲ್ಲ ಸೇರಿ ಬಂದು ಇವತ್ತು ನಾವು ಇದನ್ನ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ಫಿಲ್ಮ್ ಚೇಂಬರ್ ಆಫ್ ಕರ್ನಾಟಕ ಏನು ವಾಣಿಜ್ಯ ಮಂಡಳಿ ಇದೆ, ಅಲ್ಲಿ ಬಂದಿದ್ದೀವಿ. ಇದು ಮುಖ್ಯ ವಿಷಯ ಏನಂದ್ರೆ, ಈ ಏನು ಒಳ್ಳೆ ಹುಡುಗ ಪ್ರಥಮ್ ಅಂತೇಳಿ ಎಲ್ಲ ಕಡೆ ಓಡಾಡ್ತಿದ್ದಾರೆ, ಅವರೊಬ್ಬ ಸಿನಿಮಾ ನಟ. ಅವರು ನಿನ್ನೆ ಈ ಟಿವಿ ಮಾಧ್ಯಮಗಳಿಗೆ ಏನು ಹೇಳಿಕೆ ಕೊಡುವಾಗ ಅಂಬೇಡ್ಕರ್ ಅವರ ಹೆಸರನ್ನ ತಪ್ಪಾಗಿ ಬಳಕೆ ಮಾಡಿ ಅವಹೇಳನಕಾರಿಯಾಗಿ ಮಾತುಗಳನ್ನಾಡಿದ್ದಾರೆ. ಅವ್ರು ಆಡಿರುವ ಒಂದೊಂದು ಮಾತುಗಳು ಸಹ ಇವತ್ತು ಅಂಬೇಡ್ಕರ್ ಅಂತ ದೊಡ್ಡ ಧೀಮಂತ ವ್ಯಕ್ತಿಯ ಅವರ ಒಂದು ಘನತೆಗೆ ಒಟ್ಟಿಗೆ ಬಂದು ಇವತ್ತು ಈ ಪ್ರಥಮ್ ಅಂತ ಅನ್ನೋ ವ್ಯಕ್ತಿನ ನೀವು ಫಿಲ್ಮ್ ಇಂಡಸ್ಟ್ರಿನ ಬ್ಯಾನ್ ಮಾಡಬೇಕು. ಮತ್ತು ಎಲ್ಲಾ ಟೆಲಿವಿಷನ್ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘರ್ಷ ವೇದಿಕೆ ಮತ್ತು ದಲಿತ ಹುಲಿಗಳು ಮತ್ತು ಏನು ಅಬ್ದುಲ್ ಕಲಾಂ ಸಂಘಟನೆ ಇದೆ, ನಾವು ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡ್ತೀವಿ. ಈ ವ್ಯಕ್ತಿ ಯಾವುದೇ ಜಾಗದಲ್ಲಿ ಸಿನಿಮಾ ಮಾಡಿದ್ರು ಸಹ ಅವನಿಗೆ ಮಸಿ ಬಳಿಯೋ ಮೂಲಕ ಅವನನ್ನು ಯಾವ್ದು ಸಿನಿಮಾ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ, ನಮ್ಮಲ್ಲಿ ಏನು ಹಿರಿಯರಿದ್ದಾರೆ, ಮಾಜಿ ಅಧ್ಯಕ್ಷರು, ಕಮಿಟಿ ಏನು ನಮ್ಮ ಏನು ಆಫೀಸ್ ಬ್ಯಾರರ್ಸ್ ಇದೆಯಲ್ಲ, ಚರ್ಚೆ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ತಿಳಿಸಿ ಕರೆದು ಏನ್ ಮಾಡ್ಬೇಕೋ ಕ್ರಮ ತಗೊಳ್ತೀವಿ ಸರ್. ಖಂಡಿತ ಅಂತ ಮಹಾನ್ ವ್ಯಕ್ತಿ ಮೇಲೆ ಅವರು ಇಲ್ಲದ ಸಲದ ಆರೋಪಗಳು ಮಾಡಿದಾಗ ನಾವು ಖಂಡಿತ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಅದಾದ ತಕ್ಷಣ ತಮಗೂ ಒಂದು ಪತ್ರ ಮುಖೇನ ತಿಳಿಸ್ತೀವಿ ಸರ್. ನಮ್ಮ ಅಡ್ರೆಸ್ ಫೋನ್ ನಂಬರ್ಗಳಿದ್ರೆ ಮಾಡಿಬಿಟ್ಟು ನಾವು ಇಂಥದ್ದು ಮಾಡಿದ್ವಿ ಅಂತ ಹೇಳೋದು ನಮ್ಮ ಕರ್ತವ್ಯ ಮಾಡ್ತೀವಿ ಸರ್.